ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತು ನಾವು ಕುಕ್ಕರಲ್ಲಿ ಈಸಿಯಾಗಿ 5-10 ನಿಮಿಷದಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಇದು ಅನ್ನ, ಸಾರಿಗೆ, ಮುದ್ದೆಗೆ, ಚಪಾತಿ, ದೋಸೆ ಯಾವ್ದ್ರ ಜೊತೆ ಆದರೂ ತಿನ್ಬೋದು, ಚೆನ್ನಾಗಿರುತ್ತೆ. ಅದರಲ್ಲೂ ಇಡ್ಲಿಯಲ್ಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದು ಕುಕ್ಕರಲ್ಲಿ ಮಾಡೋಕ್ಕೆ ಭಯ ಪಡ್ತೀವಿ, ಅದು ನುಗ್ಗೆಕಾಯಿ ಎಲ್ಲ ಪೀಸ್ ಆಗೋಗುತ್ತೆ, ಸ್ಮ್ಯಾಶ್ ಆಗೋಗುತ್ತೆ ಅಂತ. ನಾನು ಹೇಳೋ ರೀತಿಯಲ್ಲಿ ಮಾಡಿ ನೋಡಿ, ನುಗ್ಗೆಕಾಯಿ ಒಂದು ಸ್ವಲ್ಪನೂ ಪೀಸ್ ಆಗ್ದಿರ ಕ್ಲೀನಾಗಿ ಬೆಂದಿರುತ್ತೆ. ಇವಾಗ ನೋಡಿ, ಇಷ್ಟು ಸಾಮಗ್ರಿ ಇದ್ದರೆ ನಾವು ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೋಬೋದು. ಈಗ ಫಸ್ಟ್ ಇದರಲ್ಲಿ ಟಿಪ್ ಏನು ಅಂದರೆ, ಅರ್ಧ ಗಂಟೆ ನೆನೆಸಿಡಿ ಬೇಳೆನ, ಅಥವಾ ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಳೋದ್ರಿಗೆ ಒಂದು ವಿಜಿಲ್ಲು ಕುಕ್ಕರಲ್ಲಿ ಹಾಕಿ 1 ವಿಜಿಲ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಇಲ್ಲಿ ನಾನು 1 ವಿಜಿಲ್ ಬರೋವರೆಗೂ ಬೇಯಿಸ್ಕೊಂಡು ತೆಗೆದಿದ್ದೀನಿ. ಈಗ ಇದಕ್ಕೆ ಒಂದು ದೊಡ್ಡದಾದ ಆಲೂಗಡ್ಡೆ, 5-6 ನುಗ್ಗೆಕಾಯಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 2 ಟೊಮಾಟೊ, ಒಂದು ಅರ್ಧ ಕಪ್ಪಷ್ಟು ಸಾಂಬಾರು ಈರುಳ್ಳಿ ಅಥವಾ ರೆಗ್ಯುಲರ್ ಈರುಳ್ಳಿ, ಕರಿಬೇವು, ಉಪ್ಪು, ಸ್ವಲ್ಪ ಚಕ್ಕೆ, ಸ್ವಲ್ಪ ಹುಣಸೆ ಹಣ್ಣು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ನೀರು ಹಾಕಿದ್ರೆ ಕುಕ್ಕರಿಂದ ಉಕ್ಕು ಬಿಡುತ್ತೆ. ಇಲ್ಲಿ ನೋಡಿ, ನನಗೆ ಪರ್ಫೆಕ್ಟ್ ಆಗಿದೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ಅಥವಾ 2 ವಿಜಿಲ್ ಬರೋವರೆಗೂ ಬೇಯಿಸಿ ಸಾಕು. ಆಮೇಲೆ ವಿಜಿಲ್ ತಣ್ಣಗಾಗೋವರೆಗೂ ಬಿಡಬಾರ್ದು. ಅದು ವಿಜಿಲ್ ಬಂದಿದ ತಕ್ಷಣ ನಾವು ಓಪನ್ ಮಾಡಬೇಕು, ವಿಜಿಲನ್ನು ಮೆತ್ತಗೆ ತೆಗೆದು. ಇಲ್ಲ ಅಂದರೆ ಅದು ಆ ಸ್ಟೀಮ್ಗೆ ನುಗ್ಗೆಕಾಯಿ ಎಲ್ಲ ಸ್ಮ್ಯಾಶ್ ಆಗೋಗುತ್ತೆ. ನೋಡಿ, ಈಗ ನಾನು ಓಪನ್ ಮಾಡಿದೆ, ವಿಜಿಲೆಲ್ಲ ತೆಗೆದು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಯಾವುದೇ ಒಂದು ನುಗ್ಗೆಕಾಯಿನೂ ಸಹ ಪೀಸ್ ಆಗಿಲ್ಲ. ನೋಡಿದ್ರಾ, ನಾವೇ ಕಟ್ ಮಾಡಿದ್ದೀವೋ ಅದೇ ಥರ ಇದೆ. ಈಗ ನೋಡಿ, ನಾನು ಮತ್ತೆ ಸ್ಟವ್ ಹಚ್ಚಿ ಇಲ್ಲಿ ನೀರಿನ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ತುಂಬ ಗಟ್ಟಿ ಇತ್ತಲ್ಲ, ಇಲ್ಲಿ ನಿಮಗೆ ಸಾಂಬಾರು ಯಾವ ಹದಕ್ಕೆ ಬೇಕೋ ಅದರ ಥರ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ನಾನು ಇದಕ್ಕೆ ಉಪ್ಪು ಖಾರ ಎಲ್ಲ ಸರಿ ಇಲ್ಲ ಅಂತ ಒಂದ್ಸಲಿ ಚೆಕ್ ಮಾಡಿಕೊಂಡು ಏನಾದರೂ ಬೇಕು ಅಂದರೆ ಹಾಕ್ತೀನಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಅರ್ಧ ಕಪ್ಪು ತುರಿದಿರುವಂಥ ಹಸಿ ಕೊಬ್ಬರಿನ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಪಕ್ಕಕ್ಕಿಡಿ. ನೋಡಿ, ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಹಂಗಂತೇಳಿ ತುಂಬಾ ಜಾಸ್ತಿ ಹೈ ಫ್ಲೇಮಲ್ಲಿ ಕುದಿಸ್ಬೇಕಾಗಿಲ್ಲ, ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಸ್ವಲ್ಪ ಕುದಿಯೋ ಥರ ಕುದಿಸಿ. ಈಗ ಇದಕ್ಕೆ ಒಗ್ಗರಣೆಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು ಇಷ್ಟನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಕುದಿತಿರೋ ಸಾಂಬಾರಿಗೆ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ನೀವು ಒಗ್ಗರಣೆ ಹಾಕಿದ್ಮೇಲೆ ಮತ್ತೆ ಕುದಿಸೋ ನೆಸೆಸಿಟಿ ಇಲ್ಲ. ಈಗ ನೋಡಿ, ರುಚಿಯಾದಂಥ ನುಗ್ಗೆಕಾಯಿ ಸಾಂಬಾರು 10 ನಿಮಿಷದಲ್ಲಿ ರೆಡಿ ಆಗೋಯ್ತು. ಇದನ್ನು ಯಾವುದ್ರ ಜೊತೆ ಆದರೂ ತಿನ್ಬೋದು. ಇಡ್ಲಿ, ಸಾಂಬಾರು, ಅನ್ನ ಯಾವುದಕ್ಕಾದರೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿರಾ ಎಷ್ಟು ರುಚಿಯಾಗಿ ಚೆನ್ನಾಗಿದೆ. ಒಂದು ನುಗ್ಗೆಕಾಯಿ ಸಹ ಪೀಸ್ ಆಗಿಲ್ಲ. ನೋಡಿ ಎಷ್ಟು ಕ್ಲೀನಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.